ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇರ್ವಾಜಿನೀವತಿ ಧೀನಾಮವಿತ್ರ್ಯವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಇಷದಾ ಗಂಧುಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದ್ಗುರುವೇ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ. ಈಗ ಭಗವದ್ಗೀತೆಯ 2ನೆಯ ಅಧ್ಯಾಯ ಸಾಂಖ್ಯಯೋಗವನ್ನು ನೋಡ್ತಾ ಇದ್ದೀವಿ. 38 ಶ್ಲೋಕಗಳು ಹಿಂದಿನ ಚಿಂತನಾ ಕಾರ್ಯಕ್ರಮದಲ್ಲಿ ಮುಗಿದಿದೆ. ಇವತ್ತಿಂದ 39ನೇ ಶ್ಲೋಕದಿಂದ ಮುಂದಕ್ಕೆ ಚಿಂತನೆಯನ್ನು ಮಾಡೋಣ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಸ್ಯಸಿ. ಹೇ ಪಾರ್ಥ, ಬುದ್ಧಿಯೋಗದಿಂದ ಕೂಡಿರ್ತಕ್ಕಂತಹ ಈ ಸಾಂಖ್ಯಯೋಗವನ್ನು ಕೇಳು. ಇದು ನಿನಗೆ ಹಿತವಾಗಿದೆ. ಯಾಕೆ? ನೀನು ಯೋಗ ಬುದ್ಧಿಯಿಂದ ಕೂಡಿದವನಾಯಿತು ಅಂತಂದರೆ ನೀನು ಕರ್ಮಬಂಧನದಿಂದ ಬಿಡುಗಡೆ ಹೊಂದ್ತೀಯ, ಅಥವಾ ಕರ್ಮಬಂಧನವನ್ನು ನೀನು ಕಡಿದು ಹಾಕ್ತೀಯ. ಯಾವಾಗ ಕರ್ಮಬಂಧನ ಅಂತಕ್ಕಂಥದ್ದು ನಮಗೆ ಕಡಿದು ಹೋಗುತ್ತೋ ಆವಾಗ ಮೋಕ್ಷ ಅಂತಕ್ಕಂಥದ್ದು ಉಂಟಾಗತ್ತೆ. ನಾವು ಮಾಡ್ತಕ್ಕಂತಹ ಕರ್ಮವನ್ನೆಲ್ಲವೂ ಕೇವಲ ಈಶ್ವರಾರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಈಶ್ವರಾರ್ಪಣ ಬುದ್ಧಿ ಇಲ್ಲದೇನೆ ನಾನು ಅಂತಕ್ಕಂತಹ ಒಂದು ಸಂಕಲ್ಪ ಇಟ್ಕೊಂಡು, ಅಥವಾ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಸಂಕಲ್ಪದಿಂದ ಮಾಡ್ತು ಅಂತಂದರೆ ಅದರಲ್ಲಿ ನೀವು ಏನೇ ಕರ್ಮ ಮಾಡಿ, ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ, ಅದಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಉಂಟಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಉಂಟಾಗತ್ತೆ. ಒಳ್ಳೆ ಫಲ ಉಂಟಾದ್ರೂ ಜನ್ಮ ಉಂಟು, ಕೆಟ್ಟ ಫಲಗಳಾದ್ರೂ ಜನ್ಮ ಉಂಟು. ಯಾಕೆ ಒಳ್ಳೆ ಫಲಕ್ಕೂ ಜನ್ಮ ಉಂಟು ಅಂದರೆ ನೀವು ಮಾಡಿದ ಫಲವನ್ನು ಅನುಭವಿಸೋಕ್ಕೆ ಮತ್ತೆ ಜೀವ ಬೇಕಲ್ಲ. ಹಾಗಾಗಿ ಆ ಕರ್ಮ ಏನಾದರೂ ಈ ಜನ್ಮದಲ್ಲಿ ಅನುಭವಿಸೋ ಯೋಗ ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಬಂದು ಅದರ ಸುಖವನ್ನು ಅನುಭವಿಸ್ಬೇಕಾಗತ್ತೆ. ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಈ ಜನ್ಮದಲ್ಲಿ ಆ ಪಾಪದ ಒಂದು ಪರಿಹಾರ ಆಗಲಿಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಆ ಫಲವನ್ನು ಅನುಭವಿಸೋಕ್ಕೆ ಜನ್ಮಗಳು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಶುಭ ಅಶುಭ ಎರಡಕ್ಕೂ ಜನ್ಮ ಉಂಟು. ಕೇವಲ ನಾವು ಮಾಡ್ತಕ್ಕಂಥ ಕರ್ಮವನ್ನು ಕರ್ತವ್ಯದ ದೃಷ್ಟಿಯಿಂದ ಮಾಡಿದಾಗ, ಈಶ್ವರಾರ್ಪಣ ಬುದ್ಧಿ ಅಥವಾ ಕೃಷ್ಣಾರ್ಪಣ ಬುದ್ಧಿ ಇಲ್ಲ ಕರ್ಮವನ್ನು ಮಾಡಿದಾಗ ಅದರದ ಫಲವನ್ನು ಈ ಜೀವ ಅಂತಕ್ಕಂಥದ್ದು ಅನುಭವಿಸ್ಬೇಕಾಗಿರ್ತಕ್ಕಂತಹ ಒಂದು ಸಂದರ್ಭಗಳೇ ಉಂಟಾಗಲ್ಲ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡ್ತಕ್ಕಂತಹ ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಹಾಗಾಗಿ ಶೋಕ ಮೋಹ ನಾಶ ಆಗಬೇಕು ಅಂತಂದರೆ ಆ ಕರ್ಮದ ಸಂಬಂಧ ನಮಗೆ ಬೇಡ ಅಂತಕ್ಕಂತಹ ಒಂದು ಮಾನಸಿಕ ಸ್ಥಿತಿಯಿಂದ ಮಾಡಬೇಕು ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.
ನೇಹಾವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ನೇಹ ಅಭಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಇಲ್ಲಿ ಅಭಿಕ್ರಮ ನಾಶ ಇರೋದಿಲ್ಲ. ಅಂದರೆ ಅಭಿಕ್ರಮ ನಾಶ ಅಂತಂದರೆ ನಾವು ಮಾಡಿದಂತಹ ಒಂದು ಕರ್ಮದ ಆರಂಭ ಇದೆಯಲ್ಲ, ಅಂದರೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ ಕರ್ಮ ಪೂರ್ತಿ ಆಗಲಿ ಬಿಡಲಿ, ಅದಕ್ಕೆ ನಾಶ ಅನ್ನೋದಿಲ್ಲ. ಏಕೆಂದರೆ ಒಂದು ಮೆಟ್ಲು ಹತ್ತಿದ್ರೆ ನಾವು ನೆಕ್ಸ್ಟ್ 2ನೇ ಮೆಟ್ಲಿಗೆ ಕಾಲಿಡಬೇಕಾಗತ್ತೆ. ಇಲ್ಲಿ ಯಾವುದೋ ಜ್ಞಾನ ಕರ್ಮದಲ್ಲಿ, ಜ್ಞಾನಕಾಂಡದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ನ ಪ್ರತ್ಯವಾಯೋ ನ ವಿದ್ಯತೆ. ಪ್ರತ್ಯವಾಯ ಅಂತಂದ್ರೆ ಒಂದು ಕರ್ಮವನ್ನ ಮಾಡದೇ ಇದ್ರೆ ದೋಷ ಉಂಟಾಗತ್ತೆ, ಮಾಡಿದ್ರೆ ಅದರಿಂದ ಫಲ ಉಂಟಾಗಲ್ಲ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಯಾವುದು ಅಂತಂದ್ರೆ, ಉದಾಹರಣೆಗೆ ಒಂದು ಸಂಧ್ಯಾ ವಂದನೆಯನ್ನ ಮಾಡದೇ ಇದ್ರೆ ಅದು ದೋಷ, ನೀ ಮಾಡಿದ್ರೆ ಅದರಿಂದ ಫಲ ಉಂಟಾಗಲ್ಲ. ಆ ರೀತಿಯಾಗಿ ಈಗ ಊಟ ಮಾಡದೇ ಇದ್ರೆ ಸುಸ್ತಾಗತ್ತೆ, ಊಟ ಮಾಡಿದ್ರೆ ಹೊಟ್ಟೆ ತುಂಬತ್ತೆ, ಎನರ್ಜಿ ಇರುತ್ತೆ. ಆ ರೀತಿಯಾಗಿ ಈ ಒಂದು ಸಂಧ್ಯಾ ವಂದನೆಯ ಒಂದು ಕರ್ಮವನ್ನು ವಿಶೇಷವಾಗಿ ನಮಗೆ ಉದಾಹರಣೆಯಾಗಿ ಹೇಳ್ತಾರೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಾಡ್ತಕ್ಕಂತಹ ಧರ್ಮ ಅಥವಾ ನಾವು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದು ಒಳ್ಳೆ ರೀತಿಯಲ್ಲಿ ನಿರ್ಧಾರಗಳು ತಗೊಂಡಿದ್ರು ಕೂಡ ಅದೇನಾಗುತ್ತೆ ಅಂದರೆ ತ್ರಾಯತೆ ಮಹತೋ ಭಯಾತ್. ಮಹತ್ತರವಾದಂತಹ ಭಯದಿಂದ ಅಥವಾ ದುಃಖದಿಂದ ನಮ್ಮನ್ನ ಆ ಧರ್ಮ ಅನ್ನೋದು ಕಾಪಾಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ನಾವು ತಾಳ್ಮೆ ಇದ್ಬಿಡ್ತು ಅಂತಂದರೆ ಅದು ದೊಡ್ಡದಾಗಿ ನಮಗೆ ತೊಂದರೆ ಕೊಡೋದು ಸ್ವಲ್ಪದರಲ್ಲೇ ಪಾರಾಗೋದು ಉದಾಹರಣೆಗಳು ನಾವು ಲೌಕಿಕವಾಗಿ ನೋಡ್ತಾ ಇದ್ದೀವಿ. ಯಾರೋ ಒಬ್ರು ಬೈದ್ರು ಅಂದರೆ ಅದನ್ನ ಹೊಡೆಯೋಕ್ಕೋ ಇನ್ನೊಂದು ಹಾಕೋ ಹೋಯ್ತು ಅಂದರೆ ಅದರಿಂದ ನಮಗೆ ಉಂಟಾಗೋ ಕಷ್ಟಗಳೆಷ್ಟೋ ತುಂಬ ಆಗತ್ತೆ. ಅವ್ನು ಬೈಕೊಂಡು ಹೋಗಲಿ ಅಂತ ಕೆಲಸ ನಾವು ಕೇರ್ಲೆಸ್ ಆಗಿ ಇದ್ಬಿಟ್ಟಾಗ ನಾವು ಏನಾಗ್ತೀವಿ, ಆ ಮುಂದೆ ಉಂಟಾಗ್ತಕ್ಕಂತಹ ಆಪತ್ತಿಂದ ಪಾರಾಗ್ತೀವಿ. ಶಾಸ್ತ್ರದಲ್ಲಿ ಅದೇ ಹೇಳ್ತಾರೆ, ಯಾರಾದರೂ ನಮ್ಮನ್ನು ಅನ್ಯಾಯವಾಗಿ ಬೈದರೂ ಕೂಡ ನಾವು ಸುಮ್ಮನೆ ಇರಬೇಕು ಕೆಲವು ಸತಿ ಅಂತ ಹೇಳಿ. ಯಾಕೆ ಅಂತಂದರೆ ಯಾರು ಅನ್ಯಾಯವಾಗಿ ಬೈತಾನೋ ಅವನು ನಾವು ಮಾಡಿದ ಪಾಪವನ್ನು ಅವನು ಹೊತ್ಕೊಳ್ತಾನಂತೆ, ಅವನ ಪುಣ್ಯ ನಮಗೆ ಬರತ್ತಂತೆ. ಹಾಗೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತ್ರಾಯತೆ ಮಹತೋ ಭಯ. ಆ ಪಾಪ ನಮಗೆ ಕಡಿಮೆ ಆಯಿತು ಅಂತಂದರೆ ನಾವು ಅನೇಕ ವಿಧವಾದಂತಹ ದುಃಖಕ್ಕೆ ಈಡಾಗೋದು ತಪ್ಪಲ್ಲ ನಮಗೆ. ಹಾಗಾಗಿ ನಾವು ಚಿಂತನೆಯನ್ನು ಮಾಡ್ಬೇಕಾದ್ರೆ ಆ ರೀತಿಯ ಕೂಡ ಭಗವದ್ಗೀತೆಯ ಈ ಒಂದು ಶ್ಲೋಕವನ್ನು ಚಿಂತನೆ ಮಾಡ್ಬೋದು. ಅದೇ ಹೇಳ್ತಾರೆ, ಭಗವದ್ಗೀತೆ ಒಂದೊಂದ್ಸತಿ ಓದಿದಾಗ ಒಂದೊಂದು ಥರದಲ್ಲಿ ಅರ್ಥ ಕೊಡುತ್ತೆ ಅಂತ ಹೇಳಿ ಬಹುಶಃ ಇದಕ್ಕೋಸ್ಕರನೇ ಹೇಳ್ತಾರೆ ಅಂತ ಅನ್ಸತ್ತೆ. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಏನ್ ಹೇಳ್ತಾ ಇದ್ದಾನೆ, ಬುದ್ಧಯೋ ಬಹುಶಾಖ ಅನಂತಶ್ಚ ಹಿ ಬಹುಶಾಖ ಹಿ ಅನಂತಶ್ಚ ಅವ್ಯವಸಾಯಿನಾಂ. ಯಾರು ವ್ಯವಸಾಯ ಅಂತಂದ್ರೆ ಸರಿಯಾದ ಕೃಷಿ ಅಂತ ಹೇಳಿದ್ರೆ ಈ ಗ್ರಂಥಕಾರರು ಅಥವಾ ಅಧ್ಯಯನ ಮಾಡಿದ್ದವರು ಚೆನ್ನಾಗಿ ಅಧ್ಯಯನ ಮಾಡಿದರೆ ಯಾವುದೇ ವಿಚಾರದಲ್ಲಿ ನಿಮಗೆ ಒಳ್ಳೆ ಕೃಷಿ ಇದೆ ಅಂತ ಹೇಳ್ತಾರೆ. ಅಂದರೆ ಸರಿಯಾದಂತಹ ಜ್ಞಾನ ಇದೆ ಅಂಥೇಳಿ, ಅದು ಪರಿಶ್ರಮ ಇದೆ, ಚೆನ್ನಾಗಿ ಓದಿದಿರಾ ಅಂತ. ವ್ಯವಸಾಯ ಮಾಡ್ಬೇಕಾದ್ರೂ ತುಂಬ ಪರಿಶ್ರಮ ಹಾಕ್ಬೇಕಲ್ವಾ ಬೆಳೆ ಬೆಳೆಯೋದಕ್ಕೆ. ಅಲ್ಲಿ ಬೆಳೆಯೋದು ನಾವು ತಿಂತಕ್ಕಂಥ ಆಹಾರದ ಬೆಳೆ ಆಯಿತು ಅಂದರೆ ಈ ಬುದ್ಧಿಯ ವಿಚಾರದಲ್ಲಿ ಕೃಷಿ ಮಾಡಿದಾಗ ನಮಗೆ ಬುದ್ಧಿ ಅಂತಕ್ಕಂಥದ್ದೇ ಬೆಳೆ ಆಗತ್ತೆ. ಹಾಗಾಗಿ ಯಾರು ಈ ಬುದ್ಧಿಯ ವಿಚಾರದಲ್ಲಿ ವ್ಯವಸಾಯವನ್ನ ಮಾಡ್ತಾರೋ ಅವ್ರಿಗೇನಾಗುತ್ತೆ, ಅನಂತವಾಗಿರ್ತಕ್ಕಂತಹ ಬುದ್ಧಿಯ ಶಾಖೆ ಏನಾಗತ್ತೆ, ಕಡಿಮೆ ಆಗತ್ತೆ. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಏನೋ 10 ಥರ ಐಡಿಯಾಸ್ ಬರುತ್ತಲ್ವ ನಮಗೆ. ಆದರೆ ನಮಗೆ ಒಂದು ನಿಶ್ಚಯವಾದಂತಹ ಬುದ್ಧಿಯಿಂದ ಮಾಡಿದಾಗ ಅದರ ಒಂದು ರಿಸಲ್ಟೇ ಬೇರೆ ಥರ ಇರುತ್ತೆ. ಇದನ್ನ ಹೀಗೆ ಮಾಡಬೇಕು ಅಂತಕ್ಕಂತಹ ನಿಶ್ಚಯಾತ್ಮಕವಾದ ಬುದ್ಧಿಯಿಂದ ಮಾಡಿದಾಗ ಅದರಲ್ಲಿ ಬರೋ ರಿಸಲ್ಟ್ ಅಂದರೆ ಫಲಿತಾಂಶ ಬೇರೆ ಥರ ಇರುತ್ತೆ. ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ನಾನಾ ರೀತಿ ಯೋಚನೆ ಮಾಡಿದಾಗ ಅದರಲ್ಲಿ ಬರೋ ರಿಸಲ್ಟು
ಬೇರೆ ಥರ ಇರುತ್ತೆ. ಇಲ್ಲಿ ಅದನ್ನ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ. ಯಾರು ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಏಕ ರೀತಿಯಲ್ಲಿ ಯೋಚನೆ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾನೋ ಅವರ ರೀತಿಯಲ್ಲಿ ನೀನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದ್ಯಂತ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾನ್ಯದ್ ಅಸ್ತಿ ಇತಿ ವಾದಿನಃ. ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದ್ಯಂತ ವಿಪಶ್ಚಿತಃ. ಇಲ್ಲಿ ಕೆಲವರು ವೇದವನ್ನ ಅಧ್ಯಯನ ಮಾಡಿ ವಾದದಲ್ಲಿ ರತರಾಗಿದ್ದಾರಂತೆ. ಅಂದರೆ ವೇದದಲ್ಲಿ ಏನಿದೆ ಏನಿಲ್ಲ ಅಂದ್ಬಿಟ್ಟು, ಅದು ವೇದ ಅಂತಂದ್ರೇ ಜ್ಞಾನ ಅಂತ ಅದಕ್ಕೆ ಅರ್ಥ. ಆ ಜ್ಞಾನ ಅಂತಕ್ಕಂಥದ್ದು ಸರಿಯಾಗಿ ಯಾವ ನಮಗೆ ಉಂಟಾಗಲ್ವೋ, ಸರಿಯಾದ ಜ್ಞಾನ ಇಲ್ಲದಿದ್ದಾಗ ಅದು ನಾನಾ ಜ್ಞಾನವಾಗ್ಬಿಡುತ್ತೆ. ಆ ನಾನಾ ಜ್ಞಾನ ಇಸ್ ಈಕ್ವಲ್ ಟು ಅಜ್ಞಾನವೇ ಅದು. ಹಾಗಾಗಿ ನಮಗೆ ವ್ಯವಸಾಯಾತ್ಮಕ ಬುದ್ಧಿನ ಸರಿಯಾದಂತಹ ಜ್ಞಾನ ಉಂಟಾಯಿತು ಅಂತಂದರೆ ಆ ಮಾಡ್ತಕ್ಕಂತಹ ಕೆಲಸ ಕೂಡ ಸರಿಯಾಗಿಯೇ ಆಗತ್ತೆ. ಅದನ್ನೇ ಹೇಳ್ತಾ ಇದ್ದಾನೆ, ಯಾಮಿಮಾಂ ಪುಷ್ಟಿತಾಂ ವಾಚಂ. ಪುಷ್ಟಿ ಅಂತಂದರೆ